ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಲ್ ಅಂತ. ಇವರು ನಮ್ಮ ವೈಫ್ ಮಧುಶ್ರೀ ಅಂತ. ಹಾಯ್. ಸೊ, ನಾವಿಬ್ಬರು ಸೇರಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಈ ಯೂಟ್ಯೂಬ್ ಚಾನಲ್ಲು. ಯೂಟ್ಯೂಬ್ ಚಾನಲ್ ಹೆಸರು SM ವ್ಲಾಗ್ಸ್ ಕನ್ನಡ ಅಂತ. ನಮ್ಮ ಮನೇಲಿ ನಾನು, ನಮ್ಮ ವೈಫು, ನಮ್ಮಪ್ಪ, ನಮ್ಮಮ್ಮ 4 ಜನ ಇರ್ತೀವಿ. ಸೊ, ಈ ಯೂಟ್ಯೂಬ್ ಓಪನ್ ಮಾಡೋ ಯೋಚನೆ ಏನಕ್ಕೆ ಬಂತು ಅಂತಂದರೆ, ಇವರೇ ಕಾರಣ ಅದಕ್ಕೆ. ತುಂಬ ದಿನದಿಂದ ಮಾಡೋಣ ಅಂತಿದ್ರು. ಬಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಒಂದು 2 ಡೇಸ್ ಮುಂಚೆ ಡಿಸೈಡ್ ಮಾಡಿ ಮಾಡೋಣ ಅಂತ ಎಲ್ಲ ಓಪನ್ ಮಾಡಿದ್ದೀನಿ. ಸೊ, ಇದು ನಮ್ಮ ಫಸ್ಟ್ ವಿಡಿಯೋ, ಇಂಟ್ರೊಡಕ್ಷನ್ ವಿಡಿಯೋ. ನಮ್ಮ ಚಾನಲಲ್ಲಿ ನೀವೇನೇನು ನೋಡ್ಬೋದು ಅಂದರೆ ಎಲ್ಲ ಮಿಕ್ಸ್ಡ್ ಕ್ಯಾಟಗರೀಸ್ ಇರುತ್ತೆ. ಅಂದರೆ ಕಾಮಿಡಿ ಇರುತ್ತೆ, ಮತ್ತು ಡೈಲಿ ವ್ಲಾಗ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಆಮೇಲೆ ಕುಕಿಂಗ್ ವ್ಲಾಗ್ಸ್ ಇರುತ್ತೆ, ಟ್ರಾವೆಲಿಂಗ್ ವ್ಲಾಗ್ಸ್ ಇರುತ್ತೆ. ಇನ್ನು ಬೇರೆ ಬೇರೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಬೇರೆ ಇನ್ನೇನು ಇರ್ಬೋದು ಅಂದರೆ, ನಾವು ಅವಾಗವಾಗ ಮೂವೀಸ್ಗೆ ಹೋಗ್ತಾ ಇರ್ತೀವಿ. ಅಂದರೆ ಪ್ರೊಫೆಷ್ನಲ್ ರಿವ್ಯೂವರ್ಸ್ ಏನಲ್ಲ ನಾವು. ಬಟ್ ಸ್ಟಿಲ್ ನಾವು ನೋಡಿ ನಮಗೇನು ಅನ್ನಿಸ್ತು ಅಂತ ಒಪಿನಿಯನ್ ಕೊಡ್ತೀವಿ. ಇಲ್ಲ ನಮಗೇನಾದರೂ ಈ ಯೂಟ್ಯೂಬ್ಗೆ ಏನೇನು ಬೇಕೋ ಪ್ರಾಡಕ್ಟ್ಸು ನಮ್ಮ ಹತ್ರ ಇದುವರೆಗೂ ಏನೂ ನಾವು ತೊಗೊಂಡಿಲ್ಲ. ಸಪೋಸ್ ಇನ್ ಕಮಿಂಗ್ ಡೇಸ್ ಏನಾದ್ರು ನಾವು ತೊಗೊಂಡ್ರೆ ಅದ್ರ ಬಗ್ಗೆನೂ ರಿವ್ಯೂಸ್ ಕೊಡ್ತೀವಿ. ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಮೇಯ್ನ್ ಕಾರಣ ಇವರೇ. ಆ್ಯಕ್ಚುಲಿ ಇವ್ರಿಗೆ ತುಂಬ ಆಸೆ ಇದ್ದಿದ್ದು ಇದ್ರ ಮೇಲೆಲ್ಲ. ಸೋಷಿಯಲ್ ಮೀಡಿಯಾ ಅಂದರೆ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಕ್ರೇಜ್ ಅಂತೇನಿಲ್ಲ, ಸ್ವಲ್ಪ ನಾರ್ಮಲ್ ಅಲ್ವಾ, ಎಲ್ಲ ಹೆಣ್ಮಕ್ಳು ಹೋಗೋದು, ರೀಲ್ಸ್ ಮಾಡೋದು ಎಲ್ಲ ಕಾಮನ್ನು. ಸೊ ಮೇಯ್ನ್ ಅವಳಿಗೋಸ್ಕರನೇ ಮಾಡಿರೋದು. ನೋಡೋಣ ಅದೇನು ಮಾಡಿ ಉದ್ಧಾರ ಮಾಡ್ತಾಳ ನೋಡೋಣ, ಒಂದು ಪ್ರಯತ್ನ ಅಷ್ಟೇ. ನಾನು ಅವಳನ್ನ ರೇಗಿಸ್ತಾ ಇರ್ತೀನಿ, ಜಗಳನೂ ಆಡ್ತೀವಿ, ಅಷ್ಟೇ ಪ್ರೀತಿನೂ ಇದೆ. ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಇದ್ದೀನಿ. ನಂದು ಬೇರೆ ಕೆಲಸ ಇರುತ್ತೆ ಬಿಡಿ. ಇವ್ರು ಮನೇಲಿ ಫ್ರೀಯಾಗಿರ್ತಾರೆ. ಇವರು ಅವ್ರದ್ದೇನು ಹೊಸ ಪ್ರಯತ್ನ ಇರುತ್ತೋ, ಏನು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗುತ್ತೋ, ಹೇಗೆ ಈ ಚಾನಲ್ನ ಬೆಳೆಸಬೇಕು, ಏನು ಕಂಟೆಂಟ್ ಕೊಟ್ಟರೆ ಜನ ಇಷ್ಟಪಡ್ತಾರೆ, ಸೊ ಹೇಗೆ ಮಾಡಿದ್ರೆ ಇಷ್ಟಪಡ್ತಾರೆ. ಇನ್ನೊಬ್ರದ್ದು ಕಾಪಿ ಅಂತ ಹೇಳೋಕ್ಕಾಗಲ್ಲ. ಸೊ ಈಗ ನಾವು ಮಾಡೋ ಕೆಲಸ ಇನ್ನೊಬ್ರು ಮಾಡಬಾರ್ದು ಅಂತೇನೇನು ರೂಲ್ಸ್ ಏನು ಇರಲ್ಲಲ್ವ. ಸೊ ಕೆಲವೊಬ್ಬರಿಂದ ನಾವು ಇನ್ಸ್ಪೈರ್ ಆಗಿರ್ತೀವಿ. ಸೊ ಅವ್ರು ಮಾಡೋ ಕೆಲಸ ನಮಗೂ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಆ ಥರದ್ದು ಕೆಲವೊಂದು ಥಾಟ್ಸ್ ನನಗೂ ಇದೆ. ಸೊ ಅದು ನಾನು ಏನು ಅಂತ ಹೇಳ್ಕೊಳಕ್ಕೆಲ್ಲ ಏನು ಹೋಗಲ್ಲ. ಇವಾಗ ನಾವು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೀವೇ ನೋಡಿ, ಇಷ್ಟ ಆದರೆ ದಯವಿಟ್ಟು ಪ್ರೋತ್ಸಾಹ ನೀಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆದಷ್ಟು ಈ ಚಾನಲ್ನ ಸಕ್ಸಸ್ ಆಗೋಕ್ಕೆ ಹೆಲ್ಪ್ ಮಾಡಿ. ನಾವು ಕನ್ನಡದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಭಾಷೆನೂ ಪ್ರಿಫರ್ ಮಾಡಲ್ಲ. ನಮ್ಮದು ಮೇಯ್ನ್ಲಿ ಕನ್ನಡನೇ ಮಾತಾಡೋದು. ಯಾಕಂದರೆ ನಾವು ಅಚ್ಚ ಕನ್ನಡ ಹಾಸನ್ನವರು. ಸೊ ಇನ್ನೊಂದು ಮೇಯ್ನ್ ವಿಚಾರ ಏನು ಅಂದರೆ, ಟು ಬಿ ಫ್ರ್ಯಾಂಕ್, ನಮ್ಗೆ ಯಾವ ಎಡಿಟಿಂಗು ಬರಲ್ಲ, ಯಾವ ಇದು ವಿಡಿಯೋಗೆ ಈ ಮಿಕ್ಸಿಂಗ್ ಮಾಡೋಕ್ಕೆ ಬರಲ್ಲ. ಆ್ಯಕ್ಚುಲಿ ಝೀರೋ ನಾಲೆಡ್ಜ್. ಇದುವರೆಗೂ ನಾನು ಈ ಥರ ಈ ವಿಡಿಯೋ ಎಡಿಟಿಂಗು, ಇನ್ನೊಂದು ಮತ್ತೊಂದು ಏನು ಮಾಡ್ದವನಲ್ಲ. ಇವ್ರಿಗೆ ಸ್ವಲ್ಪ ಐಡಿಯಾ ಇದೆ. ಸೊ ಅವ್ರ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡಿಕೊಂಡು, ಇನ್ನು ಕೆಲವೊಂದು ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡು ಏನೂ ಗೊತ್ತಿಲ್ದಿರ ಫ್ರಮ್ ಝೀರೋ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಚಾನಲ್. ಸೊ ಏನಾದರೂ ವೀಡಿಯೋಸ್ ಮಾಡಬೇಕಾದ್ರೆ ಏನಾದರೂ ತಪ್ಪಾದರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಅದು ಏನು ತಪ್ಪಾಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ, ನಾವು ಅದನ್ನು ಖಂಡಿತ ಸರಿಪಡಿಸ್ಕೋತೀವಿ. ಸೊ ಇನ್ನೇನಿಲ್ಲ ಗೈಸ್, ಅಷ್ಟೇ. ಹೇಳೋದೆಲ್ಲ ಹೇಳಾಯಿತು. ನೋಡೋಣ ಇನ್ನೇನಿದ್ರು ಮೇಡಮ್ ಅವ್ರದ್ದು ಏನಾದರೂ ಹೇಳೋದಿದೆಯಾ ಕೇಳಿ. ಯಾಕಂದರೆ ಅವ್ರದ್ದೇ ಅಲ್ವಾ ಆಸೆ ಇದು. ಹೇಳಮ್ಮ, ಏನಾದರೂ ಹೇಳೋಕ್ಕಿದೆಯಾ ನಿನಗೆ? ನಂದು ಏನು ಇಲ್ಲ, ಹೇಳ್ಬೇಕು ಅನ್ಕೊಂಡಿದ್ದೆಲ್ಲ ಆಲ್ರೆಡಿ ಇವ್ರು ಹೇಳಿದ್ದಾರೆ. ಸೊ ಒಂದೇ ಒಂದು ಹೇಳ್ಬೇಕು ಅನ್ಕೊಂಡೆ, ಏನಂದ್ರೆ ಲೈಕ್ ಡೈಲಿ ವಿಡಿಯೋಸ್ ಮಾಡೋಕ್ಕಾಗಲ್ಲ. 2 days ಒನ್ಸ್ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೋಡಿ ಎಂಜಾಯ್ ಮಾಡಿ. ಅದು ಏನಕ್ಕಂದ್ರೆ ಡೈಲಿ ಮಾಡೋಕ್ಕಾಗಲ್ಲ ಅಂದರೆ, ಇವಾಗ ನಾನು ವರ್ಕಿಂಗಲ್ಲಿ ಇರ್ತೀನಿ. ಸೊ ನೋಡೋಣ, ಮ್ಯಾಕ್ಸಿಮಮ್ ಇದನ್ನು ಟ್ರೈ ಮಾಡ್ತಿದ್ದೀವಿ. ಡೈಲಿ ಅಂತೂ ಆಗಲ್ಲ, 100% ಡೈಲಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ವೀಕ್ಲಿ ಒಂದು 3 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀವಿ. ನೋಡಿ ಎಂಜಾಯ್ ಮಾಡಿ, ಅಷ್ಟಕ್ಕೆ ಸುಮ್ಮನಾಗ್ಬಿಡ್ಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಂಗೆ ಪಕ್ಕದಲ್ಲಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ ಮಾತ್ರ ಮರಿಬೇಡಿ. ಮಾಡ್ತಾರೆ ಬಿಡು, ನೀನ್ ಹೇಳಿದ್ಯಲ್ಲ ಮಾಡ್ತಾರೆ ಬಿಡು. ಓಕೆ ಗೈಸ್, ಇಲ್ಲಿಗೆ ಇಂಟ್ರೊಡಕ್ಷನ್ ಮುಗಿಸೋಣ. ಸೊ ನೆಕ್ಸ್ಟ್ ವ್ಲಾಗು ಪ್ರಾಬಬ್ಲಿ ಸಂಕ್ರಾಂತಿ ಹಬ್ಬ ಬೇರೆ ಇದೆ ನಾಳೆ. ನೋಡೋಣ, ಹಬ್ಬದ್ದು ಒಂದು ಶಾರ್ಟ್ ವಿಡಿಯೋ ಆದರೂ ಸರಿ, ಇಲ್ಲ ಒಂದು ಲಾಂಗ್ ಲೆಂದಿ ವಿಡಿಯೋ ಆದರೂ ಸರಿ ಮಾಡಾಕ್ತೀವಿ. ನಿಮ್ಮನೇಲೂ ಹಬ್ಬ ಮಾಡಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಬಾಯ್. ಬಾಯ್.